2025 ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ರೋಟರಿ ಆರ್ಚರ್ಡ್ ಚೈತನ್ಯ ಸೀನಿಯರ್ ಸಿಟಿಜನ್ ಹೋಮ್ ವತಿಯಿಂದ ಹಾಗೂ ಭಾರತೀಯ ವಿದ್ಯಾಭವನ್ ಆಯೋಜಿಸಿರುವ ರಸಾಯನ ಹಾಸ್ಯ ನಾಟಕ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಬಿಜಿ ರಸಾಯನ ಒಂದು ಪ್ರಸಿದ್ಧ ನಾಟಕ. ಇದು ಒಂದು ನಿಘಂಟಿನಂತೆ ಸಾಮಾನ್ಯ ಪದಗಳನ್ನು ಹಿಡಿದು ಅವುಗಳಿಗೆ ಹಾಸ್ಯದಾಯಕ ಜೊತೆಗೆ ತಾತ್ವಿಕ ಅರ್ಥಗಳನ್ನು ನೀಡುತ್ತದೆ. ಉತ್ತರ ಕರ್ನಾಟಕದ ಮಾತಿನ ಶೈಲಿಯನ್ನು ಬಳಸಿಕೊಂಡು ಆ ಪ್ರದೇಶದ ಭಾಷೆಯ ಸೊಬಗು, ಅದರ ನಯ, ಹಾಸ್ಯದ ರಸ ಸೇರಿಸಲಾಗಿದೆ. ಈ ನಾಟಕದ ರಚನೆ ಮತ್ತು ನಿರ್ದೇಶನ NC ಮಹೇಶ್. ಶ್ರೀ ಬಾಬು ಹಿರಣ್ಣಯ್ಯನವರ ಮುಖ್ಯ ಭೂಮಿಕೆಯಲ್ಲಿ ಈ ನಾಟಕ ರಸಾಯನ ಈಗ ನಿಮ್ಮ ಮುಂದೆ. ನಮಸ್ಕಾರ. ಡ್ರಾಮಾ ಟ್ರಿಕ್ಸ್ ಅರ್ಪಿಸುವ ನಾಟಕ ಬಿಜಿ ರಸಾಯನ. ರಂಗರೂಪ ನಿರ್ದೇಶನ NC ಮಹೇಶ್. ನನಗಿರುವ ಅನೇಕ ಹೆಸರುಗಳಲ್ಲಿ ನಂಜುಂಡೇಶ್ವರ ಎನ್ನುವುದು ಒಂದು. ಹಾಗಾಗಿ ಕಿವಿಗೊಟ್ಟು ಕೇಳ್ತೇನೆ. ನೋಡಿ, ಮಾರವನಿಗೆ ಆ ಹೆಣ್ಣು ನನ್ನ ಗಂಡ ಹೀಗೆ ಅಂತ ಹೇಳ್ತಿದ್ರೆ ಮಾರವ ನನ್ನನ್ನು ನೆನೆಸಿಕೊಂಡು ನಗ್ಗಿದ್ದನ್ನ
ನನ್ನ ಯೋಗ ದೃಷ್ಟಿಯಿಂದ ಕಂಡುಕೊಂಡೆ. ಈ ಹಾವು ತನ್ನ ಕಾಲಿಂದ ನನ್ನ ಕೊರಳನ್ನು ಬೆಳೆಸಿದೆ, ಆದರೆ ಕಚ್ಚುವ ಧೈರ್ಯ ಮಾಡಿಲ್ಲ. ಅಂಥದ್ರಲ್ಲಿ ನನ್ನ ಗಂಡ ನಂಜುಂಡೇಶ್ವರನಿಗೆ ಹಾವಾಗ ಕಚ್ಚಬಾರ್ದ ಅಂತ ಹಾಡ್ತಿದ್ರೆ ಮಾರವ ನಗ್ತಾಳೆ. ಈ ಹಾಡು ಹಳ್ಳಿಗೆ ಸರಿ ಹೊಂದುತ್ತದೆ, ಜೊತೆಗೆ ಸುತ್ತಮುತ್ತ ಯಾರ್ಯಾರಿದ್ದಾರೆ ನೋಡಿ ಹಾಡಬೇಕು. ಪಟ್ಟಣದ ಜನ ಒಮ್ಮೆ ಕೇಳಿಸಿಕೊಂಡರೆ ಗಾಬರಿ ಆಗ್ತಾರೆ ಅಷ್ಟೇ. ಹಾಗಾಗಿ ಭಕ್ತರ ಈ ಹಾಡು ನಿಲ್ಲಿಸಿ. ಸ್ವಾಮಿ, ಹಾಗಾದ್ರೆ ನಮ್ಮ ಅಕ್ಕ ಯಾವ ಹಾಡು ಹಾಡ್ಬೇಕಂತ ಹೇಳಿ ಸ್ವಾಮಿ, ಅದೇ ಹಾಡೇ ಹಾಡ್ತೀವಿ. ನೀವು ಹಾಡಿದರು ಅದನ್ನ ಕೇಳುವಷ್ಟು ವ್ಯವಧಾನ ನನಗಿಲ್ಲಪ್ಪ ಭಕ್ತರ. ಅಯ್ಯೋ ಶಿವನೇ, ಯಾಕೆ ಸ್ವಾಮಿ ನಿಮ್ಮ ಹತ್ರ ಅಷ್ಟು ಟೈಮ್ ಇದೆ? ಸಮಯವೇ ಇದೆ, ಆದರೆ ನಿಮ್ಮ ಹಾಡು ಕೇಳಲಿಕ್ಕಲ್ಲ. ಒಂದು ಆಟ ಕಾಣಿಸ್ತೇನೆ ಅಂತಿದ್ರು ಬೀಚಿ. ಅವರೇನು ಬರುವ ಹೋಗ್ತಾಯಿದ್ರು. ಬೀಚಿ ಅಂದರೆ ಯಾರು ಸ್ವಾಮಿ? ಇದೇನು ಹೀಗಿದೆ ಹೆಸರು? ಉಲ್ಲಾಸ ರಾಯಸರು ಬೀಚಿ. ಲೇಖನಿಗಿದ್ದು ಕಾಯಕಲಿಸಿದರು. ಹಲ್ಲು ಕಾಣಿಸುವುದಿಲ್ಲ ಎಂದು ದುಡ್ಡು ಬಿಗಿ ಹಿಡಿದು ಹಠ ತೊಟ್ಟು ಕೂತವರ ವ್ರತ ಬಂದ ಕೈದು ಹಲ್ಲು ಕಾಣಿಸಿದರು. ಮೊನ್ನೆ ನನ್ನ ಲೋಕಕ್ಕೆ ಬಂದಿದ್ದರು. ತಮ್ಮ ಭಕ್ತರೊಬ್ಬರ ಮನೆ ಕಥಾನಕವನ್ನು ಕೇಳಿದರು. ತಮ್ಮ ಸಿಂಹರಸ ನೆಚ್ಚಿ ಪಾಕ ಬಳಸಿ ಇಂದು ಒಂದು ಆಟ ಕಾಣಿಸ್ತೇನೆ. ಅವರಿಗೇನು ಬರುವ ಹೊತ್ತಾಯಿತು. ನೀವಿನ್ನು ಹೊರಡಿ. ಶಿವನೇ, ಹೊರಟು ನಾವೇ ಮಾಡೋಣ. ನಾವುಗಳ ಪಾತ್ರಗಳಾಗಿ ಬರುವಾಗ ಅನುಗ್ರಹಿಸಿ ಸ್ವಾಮಿ. ತಥಾಸ್ತು. ಕಥಾನ ಕಾಣಿಸಿದ್ದೀರಾ? ನಮಗೆ ಅದು ನಾಟಕದ ಹಾಗೆ ನಾಟಕ ಆರಂಭ ಮಾಡೋದಕ್ಕಿಂತ ಮುಂಚೆ ಒಂದು ಹಾಡಿ ಹೊರಡ್ತೀವಿ. ಅದಕ್ಕೆ ಅನುಮತಿ ಬೇಕಿದೆ. ಹಾಡಿಗೂ ಹಾಡ್ಬೋದು, ಆದರೆ ರಾಜ್ಯವು ತುಂಬಾ ಹಿಂದೆ ಇದೆ. ಬೀಚಿ ಸತ್ತಿಲ್ಲ, ನನಗೆ ಸಾವಿಲ್ಲ. ನೀವು ಹಾಡು ಹಾಡಿ ಬೇರೆ ನಿರ್ಗಮಿಸಿ. ಆಗಲೇ ಸರ್ ಹೊರಟಲ್ ಒಳಗೆ ಹೋಗಿದ್ದೀನಿ. ಏಯ್ ಮಚ್ಚ, ಸತ್ಯ ತಲೆಗೆ ತೆರೆಯೋದಿಲ್ಲ. ಸರ್ ನಮಸ್ಕಾರ. ನಮಸ್ಕಾರ. ಅಮ್ಮವರು ಮನೆಗೆ ಪೇಂಟ್ ಹೊಡೆಯಕ್ಕೆ ಬಂದಿದ್ರು. ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ. ನನ್ನ ಹೆಸರು ಏಪ್ರಿ ಅಂತ. ಸರ್ ನಾನು ಕೇಳಿದ್ದು ನಿಮ್ಮ ಹೆಸರಲ್ಲ. ನಾನು ಅದನ್ನೇ ಕೂಡ ಹೇಳಿದ್ದು. ಈ ಮದುವೆ ಆದ್ಮೇಲೆ ಗಂಡಂದ್ರಿಗೆ ಏನ್ ಹೆಸರಿರುತ್ತೆ ಅನ್ನೋದೇ ಮರ್ತು ಹೋಗ್ಬಿಟ್ಟ. ಎಲ್ಲ ಅವ್ರನ್ನ ಏನ್ರಿ 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 ಅಂತ ಕೇಳೋದು ಅದೇ ರೂಢಿಯಾಗಿದೆ. ನಿಮ್ಮ ಅಮ್ಮ ಕೂಡ ನನ್ನನ್ನು ಹಾಗೆ ಕರೆಯೋದು. ಬೇಕಾದ್ರೆ ನೀನು ಹಾಗೆ ಕರಿ. ಏನ್ರಿ? ಏಯ್ ಮಚ್ಚ, ಎಲ್ಲೆಡೆ ಇದೆ? ನಮಗೆ ಕಡ ಬಾಡ ಮೇಲೆ ಬಾಕ್ಲ. ಸರ್ ಮಣಿಸು. ಓ ಕ್ಷಮಿಸಿ ಸರ್, ಪೇಂಟ್ ಹೊಡೆಯಕ್ಕೆ ಹೋಗ್ತೀನಿ. ಹಲೋ. ಹಲೋ. ಇನ್ನೂ ಹೊಸ ಹಾಕು, ಆಗೋದಲ್ಲ ಬರೀ ನೀರೇ. ಓ ಹಂಗ ನಾಳೆ ನೀವೇ ಹಾಕ್ತೀನಿ. ಆಹಾ, ಇದಕ್ಕೇನ್ ಕಣ್ಣಿ? ನಮಸ್ಕಾರ ಸ್ವಾಮಿ. ಅದೇ ಸ್ವಾಮಿ, ಹಂಗ್ ನೋಡಿದ್ರಿ ನಾನು ಯಾವ ಗೊತ್ತಿಲ್ಲ ನನಗೆ. ನಾನ್ ಸ್ವಾಮಿ ಹಾಲ ತಗೊಂಡ. ಏನ್ ಸ್ವಾಮಿ, ನಾನು ಸಪ್ಪೆ ಇರ್ತೆ, ನೀವು ನೋಡ್ಬೇಕು ಹಾಲು ಬಂದಿದ್ದೀರಾ ಸ್ವಾಮಿ? ಹಾಲು ಸಪ್ಪೆ ನಂದೇ ಬೇಕು ನಿಮ್ಮ ಮನೆಗೆ. ಅದೇ ಮೊನ್ನೆ ಅಮ್ಮ ನಿಮಗೆ ಹುಷಾರಿಲ್ಲ ಅಂತಿದ್ದು. ಈಗ ಹೇಳಿದ್ರಿ 20ನೇ ವಯಸ್ಸಲ್ಲಿ ಪ್ರಪಂಚನ ಗೆಲ್ತೀನಿ ಅಂತ ಹಾರಾಡ್ತಿದ್ದೆ. 30ನೇ ವಯಸ್ಸಲ್ಲಿ ನಮ್ಮ ದೇಶನ ಉಳಿಸ್ಕೋತೀನಿ ಅಂತ 40ನೇ ವಯಸ್ಸಿನಲ್ಲಿ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಸುಖವಾಗಿ ಸಾಕಪ್ಪ ಅಂತ ಕೊಡಗಕ್ಕೆ ಶುರು ಮಾಡಿದೆ. 50ನೇ ವಯಸ್ಸಿನಲ್ಲಿ ನನ್ನ ಮಕ್ಕಳನ್ನ ಸಾಧ್ಯವಾದ್ರೆ ನನ್ನ ಹೆಂಡತಿನ ಉಳಿಸೋ ಭಗವಂತ ಅಂತ ಬೇಡಿದೆ. ಈಗ 60ರಲ್ಲಿ ನಾನು, ನನ್ನ ಪೆನ್ಷನ್ ಈ ಎರಡು ಸುಖವಾಗಿದ್ದು ಸಾಕಪ್ಪ ಅಂತ ಸ್ವಾಮಿ ಬಿಟ್ಬಿಡಿ. ಸ್ವಾಮಿ, ಎಲ್ಲಿ ಅಮ್ಮವರು? ಏನು ಮದುವೆ ತಿಳಿದವರಿಗೆ ಅದನ್ನೆಲ್ಲ ಜೋರಿ ತಪ್ಪಿದೆ?
ಕಾಫಿ ವಾಚನ, ಹೊರಗಡೆ ಗಟಾರದ ವಾಸನೆ, ಒಳಗಡೆ ಮನೆಯವರು, ಹೊರಗಡೆ ದೇಶಕ್ಕೋಸ್ಕರ ಎಲ್ಲ ಹಾಗೆ ಇದೆ. ಸ್ವಾಮಿ ಹುಷಾರಿವೆ? ಹೋಗ್ಲಿ, ಮದ್ವೆ ಹೆಣ್ಣಿಗೆ ಒಳ್ಳೆಗಿಂತ ಜೋರಾಗಿ ಮಾಡ್ತಿದ್ದೀರೋ ಏನೋ. ನಿಂಗೆ ಈ ಒಡವೆನ ಮಾಡಿಸಿಟ್ಕೊಳ್ಳೋನು ದಡ್ಡ, ಮಾರ್ಕೊಳ್ಳೋನು ದಡ್ಡ. ಸಮಯಕ್ಕಾಗತ್ತೆ ಅಂತ ಒಡವೆನ ಮಾಡಿಸಿಟ್ಕೊತಾನಲ್ಲ ಅವನು ದಡ್ಡ. ಪ್ರತಿಯೊಂದು ಹೆಣ್ಣಿಗೂ ಇಬ್ರು ಒಂದು ಒಡವೆ, ಇನ್ನೊಂದು ಗಂಡ. ಈ ಗಂಡನ್ನ ಬೇಡ ಅನ್ನೋ ಹೆಣ್ಣು ಮಕ್ಕಳು ಸಾಕಷ್ಟಿದ್ದಾರೆ. ಆದ್ರೆ ಬಡವನ ಮಡದಿಗೆ ಮಕ್ಕಳೇ ಒಡವೆ ಅನ್ನೋದು. ಹೆಸರು ಜಾನಕಮ್ಮ, ಗುರುಮೂರ್ತಿಯವರ ಪತ್ನಿ, ದೃಢಭಕ್ತೆ. ಏನೋ ಒಬ್ಬ ಮಗನ ಬಗ್ಗೆ ನಿರ್ವಿಘ್ನವಾಗಿ ಆತ್ಮಕ್ಕೆ ಸಾಕು ಅಂತ ಪರಕೆಗಳನ್ನ ಓದ್ಕೊಂಡಿದ್ದಾರೆ. ತುಂಬಾ ಮಡಿದಂತ ಹೆಸರು, ಜಾತಿ ವಿಚಾರ ಬಿಟ್ಟು ಹಾಗೂ ಹೇಗೋ ಮಾಡಿ ಮದುವೆ ಸೆಟ್ಲು ಮಾಡಿ ಕಾರು ಕೂಡ ಮಾಡಿಸಿದ್ದಾರೆ. ಸಣ್ಣ ಶಾಪ್ ಕೂಡ ಅವರಿಗೆ ನೋಡೋದಕ್ಕೆ ಆಗೋದು. ತಲೆ ಸುತ್ತು ಬಂದು ಇದ್ದೇ ಬಿಡ್ತಾರೆ. ಮೊರೆ ಸುಧಾರಿಸ್ಕೊಳ್ಳಿ. ಅಲ್ಲ, ಈ ಅಪ್ಪನಿಗೆ ಏನಾಗಿದೆ ಅಂತ ಮಧ್ಯಾಹ್ನದಲ್ಲಿ ಒಳ್ಳೆ ಆಕಾಶದ ಕಲ್ಚಿ ತಲೆ ಮೇಲೆ ಬಿದ್ದಿರೋ ಕಾಡ್ತಿದ್ದಾರೆ. ಪರಮೇಶ್ವರ ಇನ್ನೂ ಪರೀಕ್ಷೆನ ಸ್ವಾಮಿ. ಆಪತ್ವಾದವ ಕರುಣಾಕರ. ಎಷ್ಟೇ ಕಷ್ಟ ನಷ್ಟವಾದ್ರೂ ಅದನ್ನು ತಾಳ್ಕೊಳ್ಳೋ ಶಕ್ತಿ ಕೊಡುತ್ತದೆ. ಚಂದ್ರಚೂಡ ಮದನಾಂತಕ ಶೂಲಪಾಣಿ ಪಾಣೋ ಗಿರೀಶ ಗಿರಿಜೇಶ ಮಹೇಶ ಶಂಭೋ ಹೇ ಪಾರ್ವತಿ ಹೃದಯ ವಲ್ಲಭ ಚಂದ್ರಮೌಳ. ಮೊರೆ ಸುಧಾರಿಸ್ಕೊಳ್ಳಿ. ಹಾಡನ್ನು ಕೂತ್ಕೇಳಿ. ಹಾಗೆ ಬರ್ತಿದ್ದೆ. ನಮ್ ಶಿವ ನಾದಪ್ರಿಯನಮ್ಮ. ಇಲ್ಲಿ ಸುಧಾರಿಸ್ಕೊಳ್ಳಿ. ಅಲ್ಲ ನೋಡಿ, ಏನಂದ್ರು ನಮ್ಮವರಿಗ? ಅದೇನೋ ಮೊರೆ, ಒಳಗೆ ಜೀವಂತೆ, ಹೊರಗೆ ದೇಶ ಭಕ್ತರಂತೆ. ಅದೇನು ಘಟಾನುಘಾತದಲ್ಲೂ ಬರ್ತಿದೆ ಅಂತಿದ್ರು. ಏನು ಅಂದ್ರೆ ಈ ಭಕ್ತರು ನಿಮ್ಗೆ ದೇಶಭಕ್ತಿ ಮುಖ್ಯವಾಗ್ಬಿಟ್ರ? ಈಶ್ವರ ಪರಮೇಶ್ವರ ಹೇ ಚಂದ್ರಚೂಡ ಬರ್ಬೇಕಾ? ಅಲ್ಲ, ನಿಮ್ಗೆ ಮದ್ವೆ ಚಿಂತೆ, ಮಗನ್ ಮದ್ವೆ ಚಿಂತೆ ಚೂರು ಇಲ್ವೇ? ಜಾನಕಿ, ಈ ಚಿಂತೆ ಅನ್ನೋದು ಉಪ್ಪಿದ್ದ ಹಾಗೆ, ಸಂತೋಷ ಅನ್ನೋದು ಸಕ್ಕರೆ ಇದ್ದ ಹಾಗೆ. ಹಿಂಗೆ ಮೊರೆ, ಹಿಂಗೆ. ಸಕ್ಕರೆ ತಿನ್ನೋರು ಸಾಕಷ್ಟು ಮಂದಿ ಇದ್ದಾರೆ, ಆದ್ರೆ ಉಪ್ಪು ತಿಂದಿರೋರು ಯಾರಿದ್ದಾರೆ ಹೇಳು? ಚಿಂತೆಯಿಂದ ಮಲಗೋಕೆ ಮುಂಚೆ ಚಿಂತೆ ಮೇಲೆ ಮಲಗೋಬೇಕು. ಪರಮೇಶ್ವರ ಗಂಗಾಧರ ನನ್ನ ಮೆಚ್ಕೊಂಡ್ರು, ನನ್ನ ಚಿತೆ ಮೇಲೆ ಮಲ್ಕೊಂತಿದ್ದಾರಪ್ಪ. ಅಯ್ಯೋ, ಬಿದ್ದೆ ಹೋಗ್ಬಿಟ್ರಲ್ಲ. ಅಮ್ಮೋರೆ, ಅಮ್ಮೋರೆ, ಹೋಗಿ ಔಷಧಿ ಇಟ್ಟಿದ್ದಾರೆ ಹೇಳಿ, ತಂದು ಕೊಡ್ತೀನಿ. ನಿಂಗೆ ಔಷಧಿ ತಗೊಂಡ್ರೆ ಕಾಯಿಲೆ ಒಂದು ವಾರದಲ್ಲಿ ಗುಣವಾಗುತ್ತೆ. ತಗೊಳ್ಳದೆ ಹೋದ್ರೆ 7 ದಿನ ವಾಸಿ ಆಗೋದು. ನೋಡು, ದೇಹಕ್ಕಾಗೋ ಕಾಯಿಲೆಗೆ ಆತ್ಮನೇ ಔಷಧಿ. ಪ್ರತಿಯೊಬ್ಬ ಮನುಷ್ಯ ಹೊಟ್ಟೆ ಕಾಯಿಲೆ ಬಿಡ್ತಾರೆ, ಔಷಧಿ ತಗೊಳ್ತಾರೆ, ಮೊದಲ ಸತ್ತು ಹೋಗ್ತಾರೆ. ಪ್ರಾಣಿಗಳು ಹಾಗೆ. ಆದ್ರೆ ಮನುಷ್ಯ ಮಾತ್ರ ಯಾಕೆ ಔಷಧಿ ಬೇಕು ಅಂತ ನನಗಂತೂ ಗೊತ್ತಿಲ್ಲ. ಅಯ್ಯೋ, ಎಪ್ಪತ್ತಿನ ನಟಭಯಂಕರ ರಂಗದ ಮೇಲೆ ಮಾತಾಡಿ ಮಾತಾಡಿ ಭಾಷೆ ಭಾವನೆ ಎಲ್ಲ ಮುಗಿಸಾಗಿ ವಿವಾಹದ ತೋರುಗಂಬ ನನ್ನ ಕಣ್ಣೆದುರೆಯ ಸುಳಿಯುತ್ತಿದೆ ಪಾವನ. ಆ ತೋರುಗಂಬದಲ್ಲಿ ಎಕ್ಸ್ಕ್ಯೂಸ್ ಮೀ, ನಾನು ಭುವನ. ತೋರುಗಂಬದಲ್ಲಿನ ಕುಣಿಕೆ ಕಣ್ಣಿಗೆ ಕಟ್ಟುತ್ತಾ ಇಷ್ಟಗಲ ಬಾಯಗರಿಸಿ ನಗುತ್ತಿರುವಾಗ ನಿನಗೆ ಹೆಸರಿನ ತಿದ್ದುಪಡಿ ಬೇಕೆ? ನನ್ನ ಹೃದಯ ಅಂತರಾಳದಲ್ಲಿ
ಉದರವು ಹೆಪ್ಪುಗಟ್ಟಿ ಮೊಸರಾಗಿ ಕಳೆಯಲಿಕ್ಕೆ ಪ್ರಾರಂಭಿಸಿರುವ ಹೊತ್ತು ನಿನಗೆ ಹೆಸರು ನವನೀತದ ಹಾಗೆ ತೇರಿ ಬರಬೇಕೆನ್ನುವ ಉಮೇದೆ. ನನ್ನ ಕಣ್ಣುಗಳಿಗೆ ಕತ್ತಲೆಯು ಕವಿಯುತ್ತಿರುವಾಗ, ಆ ಕತ್ತಲಿನಲ್ಲಿ ನನ್ನ ಮಾತಾಳ ಚಿತ್ರ ಕರಗಿ ವಾಸುತ್ತಿರುವಾಗ ನಿನಗೆ ನಿನ್ನ ಹೆಸರಿಗೆ ಉಸಿರಿ ಕೆಲಸ ಮಾಡಿಸಿಕೊಳ್ಳುವ ದಿವ್ಯವಾದ ಇಚ್ಛೆ. ಈ ಜೀವನದ ಎದುರು ಎಲ್ಲ ಬೆದರು ಅದು ಹೂಡುವ ಆಟದ ಎದುರು ನಮ್ಮ ಕಸರತ್ತುಗಳೆಲ್ಲ ಮುದುರು. ಆ ಮುದುರನ್ನು ಆ ಕಾಲನೆಂಬ ಪುರುಷ ನೋಡುವುದೇ ಒಂದು ಕದರು. ಆ ಕದರಿಗೆ ತಣ್ಣಗಾಗುವುದು ನಮ್ಮ ನೆದರು. ಯಪ್ಪ ವಿಧಿ ಬರೆಯುವ ಬರಹದ ಎದುರು ನಾನೂ ಬರೆಯುತ್ತೇನೆ ಅಂತಿರುವ ಬೆಪ್ಪ ಅವರ ಕರುಣೆಯ ದೀಪ್ತಿಗೆ ಹಗಲು ಇರುಳು ಸಲ್ಲಿಸುತ್ತಿದ್ದೇನೆ ನನ್ನದೆನ್ನುವ ಕಪ್ಪ ನನ್ನ ಸಲ್ಲಿಕೆಯ ಕಪ್ಪದಲ್ಲಿ ಪಾಪದ ಹೆಚ್ಚಿನ ಪಾಲು ಆಗಿದೆ. ಬಿಸಿ ತುಪ್ಪ ಹೇಳಾಕ ಹೊರಟ್ರೆ ತಪ್ಪನೆ ಇರುತ್ತೆ ತಾಳ ತಪ್ಪಿನ ವಯದಲ್ಲೇ ಸಿಕ್ಕಿಕೊಂಡಿರೋದೇ ಈ ಬಾಳ ಇದರ ತುಂಬಿರೋದೇ ಬರೀ ಕಾಳ ಇವರು ಯಾರೆಂದು ಕೇಳಿದಿರಿ ಅಲ್ಲವೇ? ಹೇ ಶಾರದೆ, ಏನಮ್ಮ ನಿನ್ನ ಲೀಲೆ? ಹೇ ಮೋಹಕವೇ, ಹೇ ಮರ್ಮವನ್ನು ಒಳಗೆ ಹುಟ್ಟಿಸಿಕೊಂಡು ನಗುತ್ತಿರುವ ಭ್ರಮವಿಲಾಸವೇ? ಆ ಶಾರದೆ ಹಂಸರೂಪವನ್ನು ಧರಿಸಿ ಇಲ್ಲಿಗೆ ಹಾರಿಕೊಂಡು ಇವರ ಮೆದುಳಿನಲ್ಲಿ ಜಾಗ ಪಡೆದು ತನ್ನ ರೆಕ್ಕೆಯನ್ನು ಅಡಿಪಡಿಸುತ್ತಿದ್ದಾರೇನೋ ಎನ್ನುವ ಹಾಗೆ ಪದಪುಂಜಗಳನ್ನು ಕೂಡಿಸುವ ಕವಿವರಿಯರು. ನಮ್ಮ ನಾಟಕ ಕಂಪನಿಗೆ ನಾಟಕ ಬರೆದು ಕೊಡುವ ಕರ್ತೃ ನನ್ನನ್ನು ನೋಡಿದ ಮೊದಲಿಗೆ ಅಣ್ಣ ಅಂದು ಬಿಟ್ಟ ಪರಮಹಂಸ. ಹಂಸ ನಾವುಗಳು ಪ್ರಶ್ನರಾಗದಿದ್ದರೆ ಈ ಬಾಳಾಗುತ್ತದೆ ಕಂಸ. ಇವನನ್ನು ಹಾಗೆ ಬೆಳೆಯಲು ಬಿಟ್ಟರೆ ಬಾಳು ನಿಜಕ್ಕೂ ವಿಧ್ವಂಸ. ತಪ್ಪು ಅದು ವಿಧ್ವಂಸ. ನಮ್ಮ ಅಣ್ಣನಿಗೆ ಏನಾಯ್ತು? ಜಗದಲ್ಲಿ ಹೆಜ್ಜೆಗಳಿಗೆ ನಡುಕ ಹುಟ್ಟಿಸುತ್ತಿದ್ದ ನಮ್ಮ ಅಣ್ಣನಿಗೆ ಏನಾಯ್ತು? ಮಾತಿನ ಬಿರುಸಲ್ಲೇ ಆಕಾಶಕ್ಕೂ ಭೂಮಿಗೂ ಅಂತರನ ಕಡಿಮೆ ಕಂಡಿದ್ದ ನಮ್ಮ ಅಣ್ಣನಿಗೆ ಏನಾಯ್ತು? ಮಾತನ್ನು ಕಾಲು ಮಾಡಿಕೊಂಡು ಶಬ್ದಗಳ ಸಲೀಲ ಆಯಿಸಿ ನಮ್ಮನ್ನು ತೋಯಿಸುತ್ತಿದ್ದ ನಮ್ಮ ಅಣ್ಣನಿಗೆ ಏನಾಯ್ತು? ಏನಾಗುತ್ತಿದೆ ನನಗೆ? ಸಮುದ್ರ ಭಾವನೆ ಕಿರಿಯುತ್ತಿದೆ. ನೆಲದ ಮಾತುಗಳು ಜಲ ಹಿಂಗಿಸಿಕೊಂಡು ಬಿರುಕು ಬಿಡುತ್ತಿದೆ. ಗಾಳಿ ಉಸಿರು ಹಾಡುತ್ತಂತೆ ಮರೆಯುತ್ತಿದೆ. ನನ್ನ ಮದುವೆ ಆಮಂತ್ರಣ ಪತ್ರಿಕೆ ನನ್ನ ಮನದನ್ನೇ ಕಣ್ಣುಗಳಿಗೆ ನಿಂತಿದ್ದರೆ ಏನಾಗಬಹುದು? ಈ ಹೊತ್ತು ನನ್ನ ಮನದನ್ನೇ ನನಗಾಗಿ ಕಾಯುತ್ತಿರಬಹುದಲ್ಲವೇ? ಅಲ್ಲವೇ? ಸಪ್ತಮೇ ವಿಭಕ್ತಿ ನಮ್ಮ ಶಕ್ತಿ ಹುಡುಕ ಹೊತ್ತು ಬರೋ ವಿಶೇಷವಾದ ಭಕ್ತಿ ಪ್ರಾಪಂಚಿಕ ವಸ್ತು ವಿಷಯಗಳ ಮೇಲೆ ಮೂಡೋ ರಕ್ತಿ ಇಲ್ಲೊಂದು ಕೋಳಿ ನಮ್ಮ ಅಣ್ಣನಿಗೆ ಏನಾಯಿತು? ಸುಳಿಗಳ ಬಗೆಗೆ ಸುಳಿವಿಲ್ಲದೆ ಈ ಸುಬಿತ ನನಗೆ ಚಕ್ರ ತೀರ್ಥದಲ್ಲಿ ಕೈ ಅರಿಸುವುದು ವ್ಯರ್ಥ ಎಂದು ಎನ್ನಿಟ್ಟ ಹೊತ್ತು ತೆಪ್ಪದ ಆಸರೆಯಾಗಿ ಬಂದ ನಮ್ಮ ಅಣ್ಣನಿಗೆ ಏನಾಯಿತು? ಏನೋ ಆಗಿಲ್ಲ, ನಾವೀಗ ಹೊರಡುವ ಹೊತ್ತಾಯಿತು. ನಿಜದಲ್ಲೇ ನಾಟಕ ಮಾಡುತ್ತಾ ಆದರೆ ನಮ್ಮ ಅಣ್ಣನಿಗೆ ಏನಾಯಿತು? ಏನೆಂದು ಬಣ್ಣಿಸಲಿ ಕವಿವರ್ಯ, ಏನೆಂದು ಬಣ್ಣಿಸಲಿ ನನ್ನ ಅಂತರಂಗದ ಜ್ವಾಲೆ. ಸ್ವಾಮಿ, ನಾನಿನ್ನು ಇಲ್ಲಿ ಇರಲಾರೆ. ಹೇಳಲಾರೆ ಈ ಕವಿವರ್ಯರ ಕೆಲಗುತ್ತಿದೆ ನಿಮ್ಮಿ ನಾಳೆ ರಭಸ ಈಗ ಬರುತ್ತಿದೆ. ನಾನು ನನ್ನ ಮೈ ಮನವನ್ನು ಒಡ್ಡಿಕೊಂಡಿದ್ದೆ. ಬರುತ್ತೇನೆ ಕವಿವರ್ಯ, ಕವಿತಾಚಾರ್ಯ. ಜಲವಾಗಿ ರೂಪದ ದೊರೆಯಾಗಿ ಮತ್ತೆ ಕಡಲಾಗಿ ಬೀಗದೇ ಇದ್ದ ನಮ್ಮ ಅಣ್ಣನಿಗೆ ಏನಾಯಿತು? ಅರಿಯಬೇಕು. ಅಮ್ಮನ ಮನವರಿಕೆ ಮಾಡಿ ಪರಮಾತ್ಮ ದೀನಬಂಧು ನನ್ನ ಮಗನ ಮದುವೆ ತಕ್ಷಣ ಮೊದಲು ನೀನು ಮಾಡಿಸ್ಬೇಕು ಅಂತ ಸಂಕಲ್ಪಿಸಿದ್ದೇನೆ ತಂದೆ. ಹೃದಯ ಸ್ತಂಭದಾಗೆ ತಿಳಿಸ್ಲಿಕ್ಕೆ
ನಿನಗೆ ಎಲ್ಲಿಂದ ಬಂತ ಇಂಥ ಕೆಟ್ಟ ಬುದ್ಧಿ? ವಾಟ್ ಬುದ್ಧಿ? ಕಣ್ಣುಗಳು ನೇಣಿನಂತ ಹುಡುಕಾಕತ್ತಾವ. ನೇಣಿನಂತ ಕಣ್ಣುಗಳು ಲೇ ಮಕ್ಕ ಬೇಕಂತೆ ಸುಮ್ಮನಿರ್ಲೇ ನಿನ್ನ ಅಂತ ನನ್ನ ತಲೆ ಕೆಟ್ಟ ಫುಲ್ ಲೋಕ ತಿಳ್ಕೊ. ಈಗ ಇವ್ ಜೊತೆ ಜಗಳ ಆಡ್ತಿವ ಜೊತೆ ಜಗಳ ಈಗ ಇವನು ಬೇಡ ಮಾನಿಂಗ ಭಲೆ ಭಲೆ ವಾಟ್ ಏನಿಬ್ರು ಸೇರಿ ನನ್ನ ತಲೆ ಕೊರಿಬೇಕಂತ ಮಾಡಿರೇನು? ಇಲ್ಲವಾ ಯವ್ವ ನೀನ ನನ್ನ ತಲೆ ಹೊರಗಿಸಿದ ಮೇಲೆ ಹಾಕ್ಕೊಡಿಲಿ. ಏ ಹನುಮಪ್ಪ, ಏ ಹನುಮಂತರಾಯ, ವಾಟ್? He's calling monkey god. ಏ ಹನುಮಪ್ಪ, ನೀನ್ ಯಾಕೆ ಕರೀಲೋ? ಕ್ಷಮಿಸ್ಬೇಕಾದ್ರು ಅವ್ರಲ್ವೇನೋ? ನಾನೀಗ ಹೋಗಿ ವಾಟ್ ಆಗ್ತೀರಿ? ಏನ್ ಹೇಳ್ತೀವ ಯವ್ವ? ನನ್ನ ಅಂತರಂಗ ಬೇಗ ವಾಟ್? ಈ ಭಾಷೆ ಬಾಳೋಗಿಂತ ಕೆಟ್ಟ ಹೋದೇನೋ ನಮ್ಮ ಶ್ರೀಧರ. ಪ್ರಶ್ನೆ ಮಾಡ್ತಾರೆ ಸಾಕ ನಿನ್ ತಲೆ ಕಳೆದು ಜಾಣತನ ಪಾಡು ನನ್ನ ಹೊರಗಿಲ್ಲ ಅಂದ್ರೆ ಕೇಳು. ವಾಟ್? he cut my head off. ಏನ್ ಹೇಳಕತ್ತಾರ ಇವ? ಇಬ್ರು ಸೇರಿ ನೇಣಾಕ್ರನ್ನ ಬಾಳ ಕರೀತಾರೆ. ಏ, ಮಾಡ್ಲಿ. He's inviting us. No, man, no, please don't. Please, relax. ಬಿಳಿ ಚೊಡಿಗೆ ಇಲ್ಲ ಜನ. ತಲೆ ಕಳೆದು ಅದು ನನ್ನ ಹೊರಗಿಲ್ಲ ಅಂದ್ರೆ ಕೇಳು. ಮಗಳ ನನ್ನ ಅಂತರಂಗ ಚುಮದ ಸಾಕತೈತಿ ಯವ್ವ. ಅಕ್ಕ ಅಕ್ಕ ಹೊಸಿ ನಮ್ ಕಡೆ ಗಮನ ಹರಿಸ್ಬೇಕು ಭಾವನರು. ಅಲ್ಲ ಕಣೋ, ಎಲ್ಲ ನನ್ನ ಕೈಯಲ್ಲಿ ಮಣಿಮಾಲೆ ಕಾಣಿಸ್ತಾ ಇಲ್ಲ. ಅದಿಲ್ಲದೆ ಹೋದ್ರೆ ನಿನ್ ಹೆಸರು ಶೋಭಿಸಲ್ಲ ಅನ್ನೋದು. ಯಾವ ಮಣಿ ಮಾಲೆ? ಹೊಸಿ ಬಿಡಿಸಿ ಹೇಳಿ. ಅಲ್ಲ ಕಣ, ನಿನ್ ಹೆಸರೇ ಹೇಳು. ಬ್ಯಾಡಿ, ನನ್ನ ಕೆಣಕ್ಬೇಡಿ. ಕೆಣಕಕ್ಕಲ್ಲ, ಹೇಳು ಪರವಾಗಿಲ್ಲ. ಚಿಂತಾಮಣಿ. ಚಿಂತಾಮಣಿ ಅಂದ್ರೆ ಏನ್ ಗೊತ್ತೇ? ಯಾಕೆ ಚಿಂತೆ ಹೆಚ್ಚಾಗತ್ತೆ ಅವ್ರ ಕೈಗೆ ಜಪಮಣಿ ಬರುತ್ತೆ. ಅವನ ಹೆಸರು ಚಿಂತಾಮಣಿ ಅಂತ. ನೋಡಿ, ನನಗೆ ಯಾವ ಚಿಂತೆನೂ ಇಲ್ಲ. ನಮ್ಮ ಅಕ್ಕ ಕಾಯಿಲೆ ಬಿದ್ದವಳೆ ಅಂತ ಗೊತ್ತಾಯ್ತು, ಅದಕ್ಕೆ ಬಂದ್ಬಿಟ್ಟೆ. ಏನ್ ಕಾಯಿಲೆ ಆಗಿದೆ ಅವಳಿಗೆ? ನಿಮ್ಮ ಅಕ್ಕಗೆ ಏನಾಗಿದೆ? ದಿವ್ನಾಗದ ಅಂದ್ರೆ ನಾನ್ ಕೇಳಿದ್ರು ಸುಳ್ಳು ಅಂತಾರ ಭಾವನವರು. ನನ್ನ ಹತ್ರ ಸತ್ಯ ಹೇಳ್ಬಿಡಿ. ನಗ್ತಿರೋದು ಯಾಕೆ? ಎಂತ ದೊಡ್ಡ ವಿಚಾರ ಕೇಳ್ಬಿಟ್ಟಿಲ್ಲ ನೀನು ಅನ್ನಿಸ್ತು, ಅದಕ್ಕೆ ನನಗೆ ಬಂತು. ವಿಚಾರ? ಸತ್ಯ ನಿಮ್ಗೆ ದೊಡ್ಡ ವಿಚಾರ ಅಲ್ಲ? ಅಲ್ವೇ? ಅಲ್ಲ. ಸತ್ಯ ಅಂದ್ರೆ ಏನಾಗತ್ತೆ? ಸತ್ಯ ಅಂದ್ರೆ ಸತ್ಯ ಹೇಳೋದು ಅಷ್ಟೇ ಅಲ್ಲ. ಸತ್ಯ ಅಂದ್ರೆ ತಂದೆ ತಾಯಿ ಇದ್ದಾಗೆ. ಆದ್ರೆ ಪ್ರಾಯಕ್ಕೆ ಬಂದ ಮೇಲೆ ಮಕ್ಕಳು ತಂದೆ ತಾಯಿಗಳನ್ನ ದೂರ ಮಾಡಬೇಕಾಗುತ್ತೆ. ಅದಕ್ಕೂ ನಮ್ಮ ಮಕ್ಕಳಿಗೆ ಏನ್ ಸಂಬಂಧ? ನೋಡು, ನಾ ಹೇಳೋ ಸುಳ್ಳೇ ಸತ್ಯ. ಈ ಸತ್ಯಕ್ಕೆ ಸಾವಿಲ್ಲ ಅಂತಾರಲ್ಲ, ಅದು ಕೂಡ ಸತ್ಯ ಅಂತ. ಬಾವ, ಈಗ ಇವೆಲ್ಲ ಯಾಕೆ? ಸುಮ್ಮಿದ್ಬಿಡಿ. ನನಗೆ ಇವೆಲ್ಲ ತಲೆಗೆ ಹತ್ತಕ್ಕಿಲ್ಲ. ನಮ್ದೇನಿದ್ರು ಪಾಲಿಟಿಕ್ಸ್. ಮತ್ತೆ ಸತ್ಯ ಹೇಳ್ಬಿಟ್ಟಿದ್ದೆ. ಚಿಂತಾಮಣಿ, ಸತ್ಯ ಅನ್ನೋದು ಎಳೆ ಮಗು ಇದ್ದಾಗೆ. ಅದು ಬೆತ್ತಲಾಗಿದ್ದಷ್ಟು ಅದು ಸೌಂದರ್ಯ ಹೆಚ್ಚು. ಬಾವ ಸುಮ್ನಿರಿ. ನೋಡು, ನಾನು ಆಚಾರು 40 ಕಡಲು ತಿಂದ್ವಿ ಅನ್ನೋದು ಸತ್ಯ. ಎಲ್ಲಿ ತನಕ? ಆಚಾರು ಒಂದೇ ತಿಂದ್ರು ನಾನು 39 ತಿಂದೆ ಅಂತ ಹೇಳದೆ ಇರೋ ತನಕ. ಬಾವ ಕೇಳ್ತೀನಿ ಬೇಡ. ಮತ್ತೆ ಸತ್ಯ ಹೇಳ್ಬಿಟ್ಟಿದ್ದೆ. ಏನ ಸಲೀಸ್ ಮಾಡ್ಕೊಂಡಿದ್ದಲ್ಲ ಸತ್ಯ. ಚಿಂತಾಮಣಿ, ಈ ಜಗತ್ತು ಹೇಗೆ ಗೊತ್ತಾ ನಿಂಗೆ? ಒಂದು ಸಲ ಸತ್ಯವನ್ನ ಹೇಳಿ ನೋಡೋದ್ರಿಂದ ನಮ್ಮ ತಲೆ ಮೇಲೆ ಹೊತ್ತಿಸಿ ಮೆರೆದಾಡ. 2ನೇ ಸಲ ಸತ್ಯವನ್ನ ಹೇಳಿದಾಗ ಬುದ್ಧಿ ತಿಳಿಸ್ಕೊಳ್ಳೋದು. 3ನೇ ಸಲ ಅದೇ ಸತ್ಯವನ್ನ ಹೇಳಿದಾಗ ಕೆಳಕ್ ಹಾಕಿ ತುಳಿದು ಬಿಡುತ್ತೆ. ಮತ್ತೆ ನಿನ್ ಕಡೆ ತಿರುಗಿ ನೋಡೋದು. ಅದಕ್ಕೆ ಎಲ್ಲಾ ಕಾಲದಲ್ಲಿ ಎಲ್ಲಾ ಸತ್ಯವನ್ನ ಎಲ್ರಿಗೂ ಹೇಳ್ಬೇಡಿ ಅಂತ ಮಾತಿರೋದು. ಭಾವ
ಕಣ್ಣ ಕೆಣಕ್ಬೇಡಿ, ನಾನು ಪಾಲಿಟಿಕ್ಸ್ ನಲ್ಲಿದ್ದೀನಿ. ಶುದ್ಧ ಕಚಡ ನನ್ನ ಮಗ, ನಾನು ಒಳ್ಳೆಯವನಲ್ಲ. ನೋಡು, ಒಳ್ಳೆಯವನು ತಾನು ಬದುಕಿ ಜಗತ್ತು ಒಳ್ಳೆಯದನ್ನ ಮಾಡ್ತಾ ಇರ್ತಾರೆ. ಈ ಕೆಟ್ಟವನು ತಾನು ಸತ್ತು ಜಗತ್ತು ಒಳ್ಳೆಯದನ್ನ ಮಾಡ್ತಾರೆ. ಒಟ್ಟಲ್ಲಿ ಜಗತ್ತು ಒಳ್ಳೇದು ಮಾಡೋ ಇಬ್ರು ಕೂಡ ಒಳ್ಳೆಯವರು. ನನ್ಗೆ ಈಗ ಗೊತ್ತಾಗ್ತಾ ಇದೆ ನಮ್ಮ ಅಕ್ಕ ಯಾಕೆ ಕಾಯಿಲೆ ಕಂಡ್ಕೊಂಡವಳೆ ಅಂತ. ಕಾಯಿಲೆಯಿಂದ ಮನುಷ್ಯ ತೆರೆಗಾಕ್ಬೋದು ಅಷ್ಟೇ ಕಣ, ಒಳ್ಳೆಯವನಾಗಕ್ಕೆ ಸಾಧ್ಯ ಇಲ್ಲ. ಒಬ್ಬನನ್ನ ಒಳ್ಳೆಯವನಾಗಿ ಮಾಡಕ್ಕೆ ಒಬ್ಬ ರಿಯಾಸ, ಆದ್ರೆ ಒಬ್ಬಳನ್ನ ಒಳ್ಳೆಯವಳನ್ನಾಗಿ ಮಾಡಕ್ಕೆ 100 ತಲೆಗಳು ಸಾಕಾಗಲ್ಲ. ಬಾಬಾ ನಿಮ್ಗೆ ಏನ್ ಬೇಕು ಅದನ್ನ ಒಂದು ಹೇಳಿ. ನಿಮಿಷ ಕಾಡು, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅನ್ನೋ ನನ್ನ ವಿಶ್ಲೇಷಣೆ ಇನ್ನೂ ಪೂರ್ತಿಯಾಗಿ ಆಗಿಲ್ಲ. ಬಾಬಾ ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಾನು ಒಳ್ಳೆಯವನಲ್ಲ. ನೋಡು, ಸೂಳೆ ಮನೆಗೆ ಹೋದ ಮಾತ್ರಕ್ಕೆ ಒಳ್ಳೆಯವರಿಗೆ ಕೆಟ್ಟದಾಗತ್ತೆ ಅಂತ ಇಲ್ಲ. ನಮ್ ತಾಯಿ ಯಾವ ಸೂಳೆ ಮನೆಗೆ ಹೋಗಿಲ್ಲ. ಅದೇ ರೀತಿ ದೇವಸ್ಥಾನಕ್ಕೆ ಹೋದ ಮಾತ್ರಕ್ಕೆ ಕೆಟ್ಟವ್ರಿಗೆ ಒಳ್ಳೇದು ಆಗತ್ತೆ ಅಂತ ಇಲ್ಲ ಅಲ್ವಾ? ನೆಗದ್ ಬೀಳಿ. ಈಗ ನಮ್ಮ ಅಕ್ಕನಿಗೆ ಏನಾಗಿದೆ ಅಂತ ಅದನ್ನ ಮೊದಲು ಹೇಳಿ. ನೋಡು, ಒಬ್ಬ ಮನುಷ್ಯ ಸುಖವಾಗಿದ್ದಾಗ ಒಳ್ಳೆಯವನಾಗಿದ್ದಾನೆ ಅಂತ ಹೇಳ್ಬೋದು. ಆದ್ರೆ ಅವ್ನು ಒಳ್ಳೆಯವನಾಗಿದ್ದಾನೆ ಮಾತ್ರ ಅವ್ನು ಸುಖವಾಗಿರ್ಲೇಬೇಕು ಅಂತ ಏನ್ ನಿಯಮ ಇಲ್ಲ. ಇದನ್ನ ನಿಮ್ಮ ಅಕ್ಕನ ರೆಫರೆನ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ. ನೀವೇನು ಹಿಂದಿನ ಜನ್ಮದಲ್ಲಿ ಚಕ್ಲಿ ಹಾಕ್ತಿದ್ರ? ಅಲ್ಲವೇ ಸುತ್ತಾ ಕೊಂಚ ಒಳ್ಳೆತನ ಒಳ್ಳೆದಲ್ಲ ಕಣ, ವಿಪರೀತ ಒಳ್ಳೆಯವರಾಗ್ಬಿಟ್ರೆ ಜಗತ್ತು ನಮ್ಮನ್ನ ಬದುಕು ಬಿಡೋದಿಲ್ಲ. ಅಲ್ಲ, ಆ ಹೆಣ್ಮಗಿನ ಒಂಚೂರು ಕನಿಕರ ಬೇಡವ ನಿಮ್ಗೆ? ಯಾಕಂತ ಓಡಾಡ್ಸಿದೀರಾ? ಈಗ ಮತ್ತೆ ನಗ್ತಿರೋದು ಯಾಕೆ? ಹೆಣ್ಮಗಳು ಅಂತೀಯಲ್ಲ, ಅದಕ್ಕೆ ನಗು ಬಂತು. ಅಲ್ಲ ಕಣ ಚಿಂತಾಮಣಿ, ಈ ಹೆಣ್ಣಿನ ಸೃಷ್ಟಿ ಹೇಗಾಯ್ತು ಅಂತ ಗೊತ್ತಾ ನಿಮ್ಗೆ? ಅದ್ ಹೆಂಗಾನ ಆಗಿರ್ಲಿ, ನನಗದು ಬೇಡ. ರಾಜಕೀಯದಲ್ಲಿ ಇದೆಯಾ ಇಂಥ ವಿಚಾರಗಳನ್ನ ತಿಳ್ಕೊಂಡು ಅವಾಗ ಬಳಸೋಕೆ ಸಿಗಕ್ಕೆ ಒಳ್ಳೆಯದು ಆಗುತ್ತೆ. ನೋಡು, ಸಮುದ್ರ ಮಥನವಾಯ್ತಲ್ಲ, ಆ ಸಮುದ್ರ ಮಥನವಾದಾಗ ಅಮೃತ ದೇವತೆಗಳ ಪಾಲಾಯ್ತು, ವಿಷ ರಾಕ್ಷಸರ ಪಾಲಾಯ್ತು. ಈ ಮನುಷ್ಯ ಹೋಗಿ ಭಗವಂತನ ಇದರಿಂದ ನಮಗೇನ್ ಬಂತು ಲಾಭ ಅಂತ ಕೇಳಿದ್ರು. ಅದಕ್ಕೆ ಭಗವಂತ ಒಂದು ಚಿಕ್ಕ ಬಾಟಲ್ ತಗೊಂಡು ಅದರಲ್ಲಿ ಸ್ವಲ್ಪ ಅಮೃತ ಸ್ವಲ್ಪ ವಿಷನ ಹಾಕಿ ಅದನ್ನ ಅವ್ನ ಕೈ ಕೊಟ್ಟ. ಅದ್ರ ಮೇಲೆ ಹೆಣ್ಣು ಅಂತ ಬರ್ತಿದ್ದ. ಅಯ್ಯೋ, ಅವನು ಬೇಕಾ ಬರೀಲಿ. ಈಗ ನಿಮ್ಮಿಬ್ಬರು ಏನ್ ಪ್ರಾಬ್ಲಮ್? ಇದಕ್ಕೆ ಕಣ ಸಂಸಾರ ಅಂದ್ರೆ ಬೇಕಾದ ಬೇಗ ಹೇಳಿ ಮತ್ತೆ, ನನಗೆ ಶಾಲೆ ಮೀಟಿಂಗ್ ಗಳವೆ. ನಿಮ್ಮ ಅಕ್ಕ ಅರ್ಜೆಂಟ್ ಆಗಿ ಬಂದ ನನ್ನ ನೋಡಿ ಪ್ರಾಬ್ಲಮ್ಸ್ ಏನು ಅಂತ ಅವಳು ಹೇಳಿಲ್ಲ. ಇಲ್ಲ, ಹೌದಲ್ವಾ? ಎಲ್ಲಿ ನಮ್ಮ ಅಕ್ಕ ಕಾಣ್ತಾನೆ ಇಲ್ಲ. ಅಕ್ಕ ಅಕ್ಕ ಮನೆಗಳಿಗೆ ಇದ್ದಿದ್ರೆ ಇಷ್ಟೊತ್ತಿಗೆ ಬರ್ತಾ ಇದ್ದಿಲ್ಲ. ದೇವಸ್ಥಾನಕ್ಕೆ ಹೋಗಿದ್ದಾಳೆ, ಬರ್ತಾಳೆ ಬಂದ್ರೆ ಅಕ್ಕ ಬಂದ್ಯಾ? ಬಾಯ್ ಆಯ್ತು, ಕೂತ್ಕೋ. ಇದೇನಕ್ಕ ಇಷ್ಟೊಂದು ಸೊಲ್ಲೋಗಿದ್ಯಾ? ಕೂಡ್ಲೇ ಮಾತಂದೆ. ಅಲ್ಲ, ಇಷ್ಟೊಂದು ಆಯಾಸ ನೀನು ದೇವಸ್ಥಾನಕ್ಕೆ ಯಾಕೆ ಹೋಗಿದ್ದೆ? ಜಾನಕಿ, ನೀನು ದೇವರೆಲ್ಲಾರು ಹೇಳಿದ್ದೇನೆ? ಇಲ್ಲ, ನನಗೆ ಗೊತ್ತಿತ್ತು ನೀನು ಹೇಳಲ್ಲ. ನೀನೇ ಹೇಳಪ್ಪ. ಅಲ್ಲ, ದೇವ್ರೇನ್ ಹೇಳ್ಬೇಕಿತ್ತೀಗ? ಏನ್ ಹೇಳ್ತಾನೆ ಅವ್ನು ಹೇಳ್ಬೇಕಾಗಿದ್ದು ಹೇಳ್ತಿದ್ದ ಅಂತೇನೆ. ಹೇಳಿಲ್ಲ ಅವನು. ಚಂದ್ರಪಾಣಿನೂ ಇಲ್ಲ, ಶೂರಪಾಣಿನೂ ಇಲ್ಲ, ಅದ್ ಯಾರಕ್ಕಾದ್ರೂ ಶೂಲಪಾಣೆ ಇಷ್ಟೊಂದು ದೊಡ್ಡದಾಗದ ಹೆಸರು? ನಿಮ್ಗೂ ತಮಾಷೆನೇನೋ? ತಾಯೂ ಇಲ್ಲ. ಯಾರು ಅಂತ ಕೇಳಿದೆ, ಸತ್ಯವಾಗಿ ಗೊತ್ತಿಲ್ಲ. ನೀನು ಸತ್ಯದ ಪರಿಚಯ ಮಾಡ್ಕೊಡ್ತೀನಿ ಬಾಯಿ. ನಮ್ಮ ಪ್ರತಿಯೊಂದು ಮಾತು ಜಟಾತರ ಕೇಳಿಸ್ತಾ ಇರತ್ತೆ. ನೀನು ಜಗ್ಗಾತರ ಎಲ್ಲ ನೀನು ಚಟಾದಂಗೆ ಅವೆಲ್ಲ ಏನು ಕೇಳಿಸಲ್ಲ ಕಣೆ. ನೋಡು, ಈ ಜಗತ್ತು ಸೃಷ್ಟಿಯಾದಾಗ ಬರೀ ಕತ್ತು ತುಂಬಿತ್ತು. ಈ ಕಡೆ ಏನೀಗ ಬೆಳಕು ಕಾಣದೇ ಇರೋ ಗಂಡು ನಮ್ಮ ಶ್ರೀಧರನಂತವನು ಭಗವಂತನ ಹತ್ರ ಹೋಗಿ ನನ್ಗೊಂದು ಸ್ವಲ್ಪ ಬೆಳಕನ್ನ ಕೊಡು ಅಂತ ಕೇಳ್ತಾನೆ. ಭಗವಂತ ಬೆಳಕನ್ನ ಕೊಟ್ಟ. ಹೆಣ್ಣು ಸುಮ್ಮನಿರ್ತಾಳ. ಹೆಣ್ಣು? ಯಾವ ಹೆಣ್ಣು? ಓಹ್, ಮದುವೆ ಹೆಣ್ಣ? ಈಗ ಅವ್ರ ಕಡೆ ನನ್ನ ಪ್ರಾಬ್ಲಮ್ ಆಗಿರೋದು. ಸತ್ಯ ಹೇಳ್ತೀನಿ ಕೇಳು. ಬೇಡ ಬಾಬು, ನನ್ನ ಮಾತು ಪೂರ್ತಿ ಕೇಳಿಸ್ಕೊ. ಉದಾಹರಣೆಗೆ ಆ ಹೆಣ್ಣನ್ನ ನಮ್ಮ ರಾಧಾ ಅಂತ ಇಟ್ಕೋ. ಯಾರು ಆ ನಾಟಕದವಳ? ಬಳ್ಳಿಯವಳು. ಮಗು ತಲೆ ಕೆಡ್ಸೋದಂದ್ರ ಆಶ್ರಯ ಬದಲಾಯಿಸ್ತೀರಾ? ಈ ರಾಧ ಯಾಕ? ನಿನಗೆ ಸತ್ಯ ಹೇಳ್ತೀನಿ ಕೇಳು. ನೋಡು, ಆ ಹೆಣ್ಣು ಹೋಗಿ ಭಗವಂತನ ಈ ಜಗಕ್ಕೆ ಹೆಚ್ಚಿನ ಬೆಳಕನ್ನ ಕೊಡ್ತಾ ಇದೆಯಾ, ನನಗೆ ನಾಚಿಕೆ ಆಗ್ತಾ ಇದೆ ಅಂತ. ಅದಕ್ಕೆ ಭಗವಂತ ಕತ್ತನ್ನ ಸ್ವಲ್ಪ ಕೆಳಗೆ ಇಳಿಸಿ ಮತ್ತೆ ನನ್ನ ಹತ್ರಕ್ಕೆ ಅದು ಬೇಕು ಇದು ಬೇಕು ಅಂತ ಬರಬೇಡಿ ಅಂತ. ಅವತ್ತಿನಿಂದ ಈ ಜಗತ್ತು
ಎಲ್ಲ ಸರಿ ಮಾಡ್ತೀನಿ ಸುಮ್ಮನಿರೋ. ನೀನು ಒಂದೊಂದು ಬಿಂದುಗಳ ಆ ಪುಟ್ಟ ಕನ್ನಡಿಗಳಲ್ಲಿ ನನ್ನ ಪಶ್ಚಾತ್ತಾಪದ ಗಮುದ್ರಿಗೆ ಕಾಣುವಂತಿದೆ. ಅದೆಷ್ಟು ಚಂದವಿತ್ತು ಮಾತಾ. ನನ್ನ ಅದಾವ ಕಾರ್ಯಕ್ಕೆ ನಿನ್ನ ಕಣ್ಣಾಲಿ ಬಿಡುವುದಿಲ್ಲದವರು ತಾಯಿ. ಅನ್ನ ನೀರು ಬಿಡುತ್ತೇನೆ ಎಂಬುದು ನನ್ನ ಕಿವಿಯ ಪದರ ಹೋಗುತ್ತಲೇ ನನ್ನ ನರನಾಡಿಗಳಲ್ಲಿ ಹೋಗುವ ದಶಕಂಠನ ರುದ್ರವೀಣಿಯಾಗಿ ಮಾರ್ಪಟ್ಟು ನನ್ನನ್ನು ನುಡಿಸಲು ಪ್ರೇರೇಪಿಸಿದರು ತಾಯಿ. ಕಾಲನ್ನು ಭೈರರೂಪ ತಡೆದು ನಿಂತು ನುಗ್ಗುತ್ತಿರುವಂತೆ ಭಾಸವಾಯಿತು. ಅಗ್ನಿಯು ನನ್ನನ್ನು ಅಪ್ಪೆ ಹಿಡಿದಂತೆ ಭಾಸವಾಯಿತು. ಗಾಳಿಯು ನನ್ನನ್ನು ಗಿರಿಗಿಟ್ಲೆ ತಿರುಗಿಸುತ್ತೇನೆ ಎಂದು ಕೇಳಿ ಮಾಡಿತು. ಭೂಮಿಯು ಬಿರುಕು ಬಿಡುತ್ತಾ ನನ್ನನ್ನು ಒಳಗೆ ಬಾ ಎಂದು ಸ್ವಾಗತಿಸಿತು. ಬಾವಾ ಯಾರಿದು? ನಮ್ಮ ಶ್ರೀಧರ ಅಂದ್ರೆ ಏನಾಗಿದೆ ಅಂದ್ರೆ ನಿನಗೆ ಸತ್ಯ ಹೇಳ್ತೀನಿ ಕೇಳು. ಅಲ್ಲಪ್ಪ ನೀನು ಮದುವೆ ಗಂಡು ಈ ಟೈಮಲ್ಲಿ ಹುಚ್ಚಿಡಿಸ್ಕೊಂಡ್ರೆ ಜಗದ ತಿರುಚಲು ಉದ್ದಿತರಾಗಿರುವ ನಕಲಿ ಶಾಮನಿಗೆ ಕಣ್ಣ ಕೆಸರನ್ನು ವಹಿಸದೆ ನಿದ್ದೆ ಕಣ್ಣಿನಲ್ಲಿ ಜಗದ ಲೀಲಾ ವಿನೋದವನ್ನು ಕಾಣುತ್ತಾ ತೂಗಡಿಸುವಾಗ ನಡೆದ ವಿದ್ಯಮಾನದ ಮಾಹಿತಿಯಿಂದ ವಂಚಿತಗೊಂಡ ತೊಡಕು ಕ್ಷಮಿಸು ಮಾತಾ. ಅಭಾವ ಶಕ್ತಿ ನನ್ನನ್ನು ಕ್ಷಮಿಸದಂತೆ ನಿನ್ನನ್ನು ತಡೆ ಹಿಡಿದಿದೆ ಮಾತಾ. ಅದೃಶ್ಯವೇ ಆಗಿರಲಿ ಅದೃಶ್ಯವೇ ಆಗಿರಲಿ ನನ್ನನ್ನು ತಾಕಲಿ ಮಾಯಾವಿನ ಸಭೆಯಲ್ಲಿ ನಗಲಿ ಅಥವಾ ಮುಖಗಟ್ಟಿಟ್ಟುಕೊಳ್ಳಲಿ ತನ್ನ ಚಿತ್ತಾರದಿಂದ ನನ್ನ ಚಿತ್ತ ಕಲಕಲಿ ಚಿತ್ತಾರ ಬರೆಯಲಿ. ಹೌದು ರಂಗೋಲೆ ಬರೀಲಿ ಚಾಪೆ ಹಾಸ್ಲಿ ನವದಲ್ಲಿ ಹಾಸಲಿ ಭೂಮಿಯ ಮೇಲೆ ಹಾಸಲಿ ಭೂಭೂವಸ ಲೋಕದಲ್ಲಿ ಹಾಸಲಿ. ಯಪ್ಪ ನಿನ್ನ ಕ್ಷಮಿಸ್ಬೇಕಾನೋ ಕ್ಷಮಿಸ್ತಾ ಸುಮ್ಮನಿರು. ಜಾನಕಿ ಅವನು ಕ್ಷಮಿಸ್ತೀಯನೇ ನೀನು? ಇಲ್ಲ ನಾನು ಕ್ಷಮಿಸಲ್ಲ. ಕ್ಷಮಿಸ ಬಂತೆ ನೀನೀಗ ಮೈಲಿ ಉಂಟೆಲ್ಲ ಶುರು ಹಚ್ಕೊಳಪ್ಪ. ಅವ್ರು ಎಷ್ಟೇ ಒಂದು ಡೈಲಾಗ್ ಹೇಳಿದ್ರು ನಾನು ಕ್ಷಮಿಸಲ್ಲ. ನನ್ನ ಚಂದ್ರಚೂಡ ಮದನಾಂತ ಶೂರಪಾಣಿಗೆ ಆಣೆ ಹೇಳ್ಬೇಕು. ಚಂದ್ರಚೂಡ ಯಾರಕ್ಕ? ನನ್ನ ಕಸಿನ್ ನಿನಗೆ ಸತ್ಯ ಹೇಳ್ಬಿಡ್ತೀನಿ. ಹೇ ಚಂದ್ರಚೂಡ, ಹೇ ಜಟಾಧರ, ಹೇ ಸಾಂಬ ಸದಾಶಿವ, ಹೇ ಗಜಚರ್ಮಾಂಬರ, ಹೇ ಯೋಗೇಶ್ವರ, ಹೇ ರಾಧಾ. ಸುಮ್ಮನಿರೋ. ಇನ್ನೂ ಅಂತ ಅನ್ಕೊಂಡೆ. ಎಲ್ಲ ನಿಮ್ಮಿಂದಲೇ ಆಗಿದ್ದು. ಈಗ ಏನಾಯ್ತು ಅಂತ ಹೇಳ್ತಿದ್ಯಕ್ಕ? ಈಗ ನಾನು ಬಂದಿದ್ದಲ್ಲ ಸುಮ್ಮನಿರು. ಈಗ ನಿನಗೆ ಸತ್ಯ ಹೇಳ್ತೀನಿ. ನಾನು ಶ್ರೀಧರನ ಮಾತಾಡಿಸ್ತೇನೆ. ಅವನ್ನೇ ಮಾತಾಡ್ಸು, ವಿಚಾರ ತಿಳ್ಕೊಂಡು ಮಾತಾಡ್ಸು. ಈ ಅಳುವುದ್ರೆ ಏನು ತಂದ್ಕೊಂಡಿದೀಯ? ದುಃಖಕ್ಕೆ ಏಕಮಾತ್ರವಾದ ಕಾಣಿಟ್ಟು ಅಳು. ಆದರೆ ತನಗೆ ಆಗದ ನೋವಿಗೆ ಹತ್ತೋರಿ ಜಗತ್ತಲ್ಲಿ ಯಾರು ಇಲ್ಲ. ಚಿಂತ ಮಾಡಿ. ಈ ಶ್ರೀಧರ ಆ ರಾಧನ್ ಮತ್ತು ಬದುಕ್ತೀನಿ ಅಂತ ನನ್ನ ಚಂದ್ರಚೂಡ ಜಟಾಧಾರ ಮೇಲೆ ಆಣೆ ಇಟ್ರೆ ನಮ್ಮ ಮದುವೆವರೆಗೂ ಬಂದಿರೋದು ಮಾಡ್ತಾರೆ. ಅಷ್ಟೇ ತಾನೆ ನಾನೇ ಮಾತಾಡ್ತೀನಿ. ಈ ರಾಧಾ ಯಾರು ಶ್ರೀಧರ? ಯಾಕೋ ಕೆಡಕ್ತೀಯ? ನನ್ನ ರಾಧಾಳನ ಹೇಗೆ ವರ್ಣಿಸಲಿ? ಏನೋ ಒಂದ್ 2-3 ಶಬ್ದದಲ್ಲಿ ಬಳಸಿ ಮುಗಿಸೋ. ಮೇಘಕೇಸಿ, ಚವತಿ ಚಂದ್ರನ ಕಸ್ತೂರಿ ತಿಲಕ, ರೂಮದ ಮೀನ ನೇತ್ರಿ, ತಿಲ ಪುಷ್ಪ ನಾಸಿಕ, ಆಮೇಲೆ ದರ್ಪಣ ಕೋಲ, ಆಮೇಲೆ ವೃಂದಾವನ, ಆಮೇಲೆ ಬಿಂಬಾದನಿ, ಆಮೇಲೆ ಶ್ರೀಕರಣ, ಆಮೇಲೆ ಪೂರ್ಣ ಚಂದ್ರವದನ, ಆಮೇಲೆ ಶಂಖಕಟಿ ಶೇಖಸ್ಪಷ್ಟಾವಣ ಕರಚಸ್ತನಿ, ಆಮೇಲೆ ಶೂನ್ಯ ಮಧ್ಯ ಗಂಭೀರ ರಚನ ವಿಷಾದ ಜಗದ, ಆಮೇಲೆ ಸ್ತಂಭಗಳ ಪಾದ ಪದ್ಮ, ಆಮೇಲೆ ವಜ್ರಲಕ್ಕ ಹಂಸಗಮನ ವಿನಾಸ್ತ ತ್ರಿಭಂಗಿ. ನೋಡುತ್ತೇನೋ ಅಕ್ಕ ನಿನ್ನ ಮಗ 30 ಸೆಕೆಂಡ್ ಅಲ್ಲಿ 3 ಲೋಕ ಜೋಡಿಸ್ಬಿಟ್ಟ. ನಾನು ನಿನ್ನೆನೇ ಹೋದೆ ಆದ್ರೆ ಯಾರು ಕಾಣಲೇ ಇಲ್ಲ. ಚಿಂತ ಮಾಡಿ. ನನಗೆ ಆಣೆ ಮಾಡ್ತಾರೆ ಅಂತ ಕೇಳು. ಮಾಡಪ್ಪ ನಿಕ್ಕೆ ಯಾಕಂದೆ ಮಾತಿಟ್ಟಂಗೆ ಆಗ್ತೀಯ? ಆಯ್ತು ಅನ್ನ ನೀವಂತ ಬಿಟ್ಟಿದ್ದೀನಿ. ಮತ್ತಿದ್ದ ಸರಿಗೆ ಪ್ರಾಣ ಬಿಟ್ಬಿಟ್ಟಿದ್ದೀನಿ. ಘೋರ ಖಂಡ ಕಠೋರ ಅಗ್ನಿ ಗಂಭೀರ ಮಾತಾ ಮಾತಾ ಹಾಗೆ ಕೈ ಚಾಚಿ ನಗುತ್ತ ಭಾಷೆ ಕೊಡುತ್ತಿದೆ. ಹೃದಯದ ಭಾವನೆಗಳಿಗೆ ಭಾವನೆಗಳು ನೇತು ಬಿದ್ದು ನಗಲು ಆರಂಭಿಸಿವೆ. ಆಣೆ ಮಾಡ್ತಿರೋ ಹೇಳಯ್ಯ. ಗೋಪಾಲ ಆಣೆ ಮಾಡುತ್ತಿದ್ದೇನೆ. ಹೇ ಚಂದ್ರಚೂಡ, ತಾಯಿಯ ಅಭಿಷ್ಟೆಯನ್ನು ನೆರವೇರಿಸುತ್ತೇನೆ. ಇದು ನಿನ್ನ ಚಟೆಯ ಮೇಲಾಣೆ. ನಾನು ಜಡನೆ ಬೇಡ ಅಂತ ಹೇಳಿ. ಜಡನೆ ಬೇಡ. ಜಡೆ ಮೇಲೆ ಯಾರು ಆಣೆ ಮಾಡ್ತಾರೆ, ಬೇರೆ ಯಾರು ಮೇಲೆ ಮಾಡ್ತಾರೆ. ಹೇ ಭೂತನಾಥ, ಹೇ ಯೋಗೇಶ್ವರ, ಹೇ ಆಣೆ ಮಾಡ್ತೇ ಇಲ್ವಾ ಅಷ್ಟು ಹೇಳು. ಸಾವುದಾರ ಗೋಪಾಲ ಆಣೆ ಮಾಡುತ್ತಿದ್ದೇನೆ.
ತರತ್ತಲ್ಲ. ಹೌದಾ? ಅದೇ ಮರೆತು ಕೂತ್ರೆ ಹೇಗೆ? ನೋಡು, ನಿಮ್ಮ ಅಕ್ಕ ಒಬ್ಬರನ್ನ ಸರಿ ಮಾಡುದು ಈ ಜಗತ್ತಲ್ಲಿ ಮಿಕ್ಕಿದ್ದೆಲ್ಲ ತಂತಾನೆ ಸರಿ ಹೋಗ್ಬಿಡುತ್ತೆ. ಏನಬ್ಬವ, ನನಗೆ ಒಂದೂ ಅರ್ಥ ಆಗ್ತಾ ಇಲ್ಲ. ಬಹಳ ಸಿಂಪಲ್. ನೋಡು, ನಿಮ್ಮ ಅಕ್ಕ ಕ್ಯಾಸ್ಟ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ. ಅವಳನ್ನ ಅರ್ಥ ಮಾಡಿಸು. ನೀವಿನ್ನು ನಿರ್ಗಮಿಸಬೇಕು. ನಾನು ಹೇಗೆ ಅರಿಯದೆ ಹೋಗ್ಬೇಕಿಲ್ಲ. ಯಾಕೆ ಹೀಗಾಟ ತಿಳ್ತಿದ್ಯಾ? ನೀನ್ ನಿನಗೊಬ್ಬಳಿಗೆಲ್ಲ ಇರೋರು ಎಷ್ಟು ಹುಚ್ಚಿಡಿಸ್ತಿದ್ಯಾ ಕಡೆಗೆ. ಪರಮಾತ್ಮ, ಮಕ್ಕಳು ಪಾಪ ಮಾಡಿದ್ದು ನಿನ್ನ ಕರುಣಾಕರುಣವನ್ನು ಇವರಿಗೂ ಪ್ರಕಟಿಸುತ್ತದೆ. ನಿಮ್ಮ ನಿಜ ರೂಪವನ್ನು ಆಗಲಿ ಶಿವೆ, ಇವರಿಗಷ್ಟೇ ಅಲ್ಲ ಎಲ್ಲರಿಗೂ ಪ್ರಕಟನಾಗುತ್ತೇನೆ. ಕಣ್ಣುಗಳು ತಿಳಿಯಾಯಿತೆ. ಶಂಭೋ ಮಹಾದೇವ, ಶರಣಾರ್ಥಕ ಸೇವ ಶಂಭೋ ಮಹಾದೇವ. ಅಣಿಮ ಮಹಾಸಿದ್ಧಿ ಸಂಶುದ್ಧಿ ನೀನೆ, ಅಳಲೇಣ ಕಾಂತ ಸಂಪೂಜ್ಯ ನೀನೆ. ಆ ಜನ್ಮ ಜನ್ಮಾದಿ ಚೈತನ್ಯ ನೀನೆ, ಆಪದ್ಭವೋ ದೈವ ಕೈವಲ್ಯ ನೀನೆ. ಇಷ್ಟಾರ್ಥನೇ ಸ್ವಾಮಿ ಸತ್ಪ್ರೇಮಿ ನೀನೆ, ಶಂಭೋ ಮಹಾದೇವ. ಎಂತ ಭಕ್ತಿ ಪರವಶತೆ ಸ್ವಾಮಿ. ಅವೆಲ್ಲ ಏನಿಲ್ಲ, ನಮ್ಮ ಆತ್ಮ ಬರ್ತಿದ್ದು ಜ್ಞಾಪಕಕ್ಕೆ ಬಂತು. ಕನಕಮ್ಮನವರು ತಿಳಿಯದೆ ದುಡುಕುತ್ತಿರುವಾಗ ನೀವಾದರೂ ತಡೆಯಬಹುದಿತ್ತಲ್ಲವೇ? ನೀವು ನೀರು ಮಾಡು. ಏನಂತ ಅವರು ಬಹಳ ವಿನೋದದ ಮನುಷ್ಯ, ಬಹಳ ವಿನೋದದ ಮನುಷ್ಯ. ಹೌದು ಬಾವ, ಎಂಟ್ರಿ ಕೊಡ್ತಿದ್ದಾಗೆ ಬಿದ್ದೋಗ್ಬಿಟ್ರಲ್ಲ. ಚಿಂತೆ ಬೇಡ, ಇವರು ಹೀಗೆ ಬೀಳಬೇಕೆನ್ನುವುದು ಲಿಖಿತವಾಗಿದೆ. ವಿಧಿ ಬರಹವ ಮೀರಲು ಎಳವಲ್ಲ, ವಿಧಿ ಬರೆದ ವಿಧಾತನಿಗಾಗಿ ವಿಧಿ ಬರಹವ ಮೀರಲು. ಇವರು ಜಾನಕಮ್ಮನವರ ಬಳಿ ಕ್ಷಮೆಯಾಚಿಸಿ ತಮ್ಮ ತಲೆಯನ್ನು ಒಪ್ಪಿಸಲು ಬಂದಿದ್ದರು. ತಮ್ಮ ಕವೆಗೆ ಹೊಂದಿಸಿಕೊಳ್ಳಲಾಗದೆ ಮುಗಿಸಿದರು. ಕ್ಷಮೆಯಂತೆ ಚಂದ್ರಚೂಡ ಬದಲಾಂತಕ. ಅಯ್ಯೋ, ಅಲ್ಲ ಸುಂದಿರ. ಜಾನಕಮ್ಮ, ಹೇಗೆ ನೀನು ನಿಶ್ಚಯಿಸಿದ ಲಗ್ನದಲ್ಲಿ ನಿನ್ನ ಮಗನಿಗೆ ಆಸಕ್ತಿ ಇರಲಿಲ್ಲವೋ ಹಾಗೆ ಇವರ ಮಗಳೇ. ಇವರ ಮಗಳು ಮತ್ತೊಬ್ಬನಲ್ಲಿ ವೃತ್ತಳಾಗಿದ್ದಾಳೆ. ನಿಜವೇ ಸ್ವಾಮಿ? ಆమె ಅಸತ್ಯವಾದ ಜಗದ ರೂಪ ಬದಲಾಗುತ್ತದೆ ಚಿಂತಾಮಣಿ. ಅದು ಆಕೆಯ ತಪ್ಪಲ್ಲ. ಆಕೆ ಮತ್ತೊಬ್ಬನಲ್ಲಿ ಅನುವೃತ್ತಳಾಗಲು ಪ್ರೇರಕನಾದವನು ನಾನೇ. ಹೀಗೆ ಮಾಡುತ್ತಿರುವೆ ಹೇ ಚಂದ್ರಚೂಡ ಬದಲಾಂತಕ. ಸಾಕಿಡೆ ಸಲ ಅದನ್ನೇ ಹೇಳ್ತೀಯ. ಜಾನಕಮ್ಮ, ನಿನ್ನ ಮಗ ಶ್ರೀಧರ ಹಾಗೂ ಅವನಲ್ಲಿ ಅನುವೃತ್ತಳಾಗಿರುವ ರಾಧಾಳ ಪ್ರೇಮ ಜನ್ಮ ಜನ್ಮಾಂತರದ್ದು. ಅವರು ಒಗ್ಗೂಡಬೇಕೆನ್ನುವುದು ನನ್ನ ಸಂಕಲ್ಪವಾಗಿದೆ. ಹೇಳಿ, ಯಾರಾದರೂ ನನ್ನ ಸಂಕಲ್ಪವನ್ನು ಬದಲಿಸುವಿರಾ? ಅಯ್ಯೋ, ಆ ಮದನನ ಸುತ್ತಂತಹ ಪ್ರಬೋಧಗಳಪ್ಪನೇ. ಆದ್ರೆ ನನ್ನ ಮಗನ ಜನ್ಮ ವೃತ್ತಾಂತ ಏನು ಅನ್ನೋದನ್ನ ನಾವು ಸ್ವಲ್ಪ ವಿವರವಾಗಿ ತಿಳಿಸ್ಕೊಡುತ್ತಂತೆ. ಈಗೋ ನೋಡಿ, ಮತ್ತೊಂದು ಮಾಯಾವಿಲಾಸ. ನಾನು ಒಮ್ಮೆ ಸನ್ಯಾಸಿಯ ವೇಷದಲ್ಲಿ ಭಕ್ತರ ಮನೆಗೆ ಹೋದೆ. ಪುಟ್ಟ ಮನೆ, ಅಲ್ಲಿ ಅಹೋಕ ಹಾಗೂ ಆತನ ಪತ್ನಿ ಇದ್ದರು. ಅಹೋ, ನೀನು ಮಾಡಿದ ಅತಿಥಿ ಸತ್ಕಾರ ನನಗೆ ಹಿಡಿಸಿತು. ಊಟ ಬಹಳ ಚೆನ್ನಾಗಿತ್ತು, ಕತ್ತಲಾಗಿದೆ. ಬೆಳಗಿನವರೆಗೆ ನಿನ್ನ ಮನೆಯಲ್ಲಿ ತೆಗೆದು ಹೋಗ್ತೇವೆ. ಆಗ ಈ ಯತಿ ಶ್ರೇಷ್ಠನ ಮಾತಿಗೆ ಹೂಗುಡುವುದನ್ನು ನಿನ್ನ ಅನುಮಾನದ ಏಣಿಯನ್ನು ತಿಳಿದಿರೋ ಅಹೋಕ, ನಾನು ಮುಂದಿದರೆ ಸೂರ್ಯನ ತಣ್ಣಗಾಗುತ್ತಾನೆ. ನಾನು ಕೆಕ್ಕರಿಸಿ ಚಂದ್ರನನ್ನ ನೋಡಿದರೆ ಅವನು ಬಿಸಿಯಲ್ಲಿ ಬೆವರುತ್ತಾನೆ. ನಾನು ಹೂ ಎಂದು ಹುಂಗರಿಸಿದರೆ ಗಾಳಿ ತನ್ನ ಹೋಗಿಕೆಡಿ ಬಚ್ಚಿಟ್ಟುಕೊಳ್ಳುತ್ತದೆ. ನಾನು ದಾಹ ಇದ್ದರೆ ಸಮುದ್ರ ಹೆದರಿ ಇರುತ್ತದೆ. ನಾನು ಮಸ್ತಕ್ಷಲು ಕೈ ಎತ್ತಿದರೆ ಅದರ ರಭಸಕ್ಕೆ ನಕ್ಷತ್ರಗಳು ತಮ್ಮ ಸ್ಥಾನದಿಂದ ಜಾರುತ್ತವೆ. ನಾನು ಸಂಕಲ್ಪಿಸಿದರೆ ಅಂಡಪಿಂಡ ಬ್ರಹ್ಮಾಂಡಗಳೆಲ್ಲ ಒಂದಾಗಿ ಮುದ್ದೆಗಟ್ಟಿಕೊಂಡು ನನ್ನೆದುರು ಮತ್ತೊಂದು ವಿಶ್ವವಾದವನ್ನು ತುಳಿಯುತ್ತವೆ. ಇಂತಹ ನನ್ನೆದುರು ನಿನ್ನ ಅನುಮಾನದ ಎಣಿಕೆ ವೀರಾವೇಶದ ಲೆಕ್ಕಾಚಾರ ಸಲ್ಲದ ಹೋಗ ಹೇಳಬೇಕ. ಆಗಬಹುದು ಸ್ವಾಮಿ, ನಿಮಗೆ ಎದುರಾಡುವುದುಂಟೆ. ಆದರೆ ಮನೆ ಚಿಕ್ಕದು, ಇಬ್ಬರು ಬರಗಲಷ್ಟೇ ಸಾಧ್ಯ. ನೀವು ಒಳಗೆ ಬನ್ನಿ. ನಿಮ್ಮ ಬೇಕು ಬೇಡಗಳನ್ನು ಗಮನಿಸಲು ನನ್ನ ಧರ್ಮಪತ್ನಿ ಇರುತ್ತಾರೆ. ನಾನು ಹೊರಗೆ ಬಂದಿದ್ದೆ. ಆಗಬಹುದೇ ಸ್ವಾಮಿ? ಆಗಬಹುದು.
ವಿದ್ಯಾಭವನದ ವತಿಯಿಂದ ಡ್ರಾಮಾಟಿಕ್ಸ್ ಥಿಯೇಟರ್ ತಂಡದವರು ಹಿರಿಯ ನಾಟಕ ಕಲಾವಿದರಾದ ಡಾಕ್ಟರ್ ಬಾಬು ಹಿರಣ್ಣಯ್ಯ ಅವರ ಪ್ರಧಾನ ಪಾತ್ರದಲ್ಲಿ ನಿರ್ದೇಶಕ ಶ್ರೀ ಎನ್.ಸಿ. ಮಹೇಶ್ ಅವರ ಮಾರ್ಗದರ್ಶನದಲ್ಲಿ ಪ್ರದರ್ಶಿಸಿದ ಹಾಸ್ಯ ನಾಟಕ ರಸಾಯನ ನಮ್ಮೆಲ್ಲರ ಮನಸ್ಸಿಗೆ ಹಾಸ್ಯದ ಸಿಂಚನ ಮಾಡಿದಂತಾಗಿದೆ. ಈ ಅದ್ಭುತ ನಾಟಕವನ್ನು ಯಶಸ್ವಿಯಾಗಿ ನಡೆಸಿಕೊಡಲು ವೇದಿಕೆಯ ಮೇಲೆ ಮತ್ತು ಹಿಂದೆ ದುಡಿದ ಒಟ್ಟು 25 ಮಂದಿ ಕಲಾವಿದರು ಮತ್ತು ಕಾರ್ಯಕರ್ತರ ಸಮರ್ಪಣೆ ನಮ್ಮೆಲ್ಲರ ಮನಸ್ಸಿಗೆ ಸಂತೋಷ ನೀಡಿದೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಸಂಘಟಿಸಿ ನಮ್ಮ ಹಿರಿಯರಿಗಾಗಿ ಇಂತಹ ಮನೋರಂಜನೆಯ ಅಂಗಳವನ್ನು ಸೃಷ್ಟಿಸಿದ ರೋಟರಿ ಆರ್ಚರ್ ಚೈತನ್ಯ ಸೀನಿಯರ್ ಸಿಟಿಜನ್ಸ್ ಹೋಮ್ ನಮ್ಮ ಟ್ರಸ್ಟಿಗಳ ತಂಡ ಮತ್ತು ರಾಶ್ ತಂಡಗಳಿಗೆ ಹೃದಯಪೂರ್ವಕ ಕೃತಜ್ಞತೆಗಳು. ಪ್ರೇಕ್ಷಕರಾದ ನಮ್ಮೆಲ್ಲ ಹಿರಿಯರು ಮತ್ತು ಅತಿಥಿಗಳ ಉಪಸ್ಥಿತಿಯೇ ಈ ಕಾರ್ಯಕ್ರಮಕ್ಕೆ ಶೋಭೆ ತಂದಿದೆ. ಕೊನೆಯಲ್ಲಿ ಈ ನಾಟಕದ ಮೂಲಕ ನಗುವಿನ ಅಳಿವು, ಜೀವನದ ಲಾವಣ್ಯ ಮತ್ತು ಸಾಂಸ್ಕೃತಿಕ ಒಗ್ಗಟ್ಟನ್ನು ನೆನಪಿಸಿದ ಕಲಾವಿದರ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು.
Thank you for watching. To catch more videos, be sure to subscribe to our YouTube channel.